ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋ ನಮ್ಮ ಇಷ್ಟ ದೇವತೆಯ ಸಂದೇಶದ ಮೇರೆಗೆ ಆಕೇನು ಹೇಳಕ್ಕೆ ಇಷ್ಟಪಡ್ತಾಳ. ನಾಳೆ 19ರಿಂದ 27ನೇ ತಾರೀಕಿನವರೆಗೂ ಮಾಘಗುಪ್ತ ನವರಾತ್ರಿ. ನಮ್ಮ ಸೌತ್ ಇಂಡಿಯಾ ಕಡೆನೂ ಜನ ಮಾಡ್ತಿರ್ಬೋದು, ಬಟ್ ಎಷ್ಟು ಜನ ಮಾಡ್ತಾರಂತೂ ನನಗೇನು ಗೊತ್ತಿಲ್ಲ. ಯಾಕಂದರೆ ಇಲ್ಲಿವರೆಗಂತೂ ನಾವು ಕೇಳಿರಲಿಲ್ಲ. ನಮ್ಮ ಗುರುಗಳು ನಾರ್ತ್ ಸೈಡ್ದವ್ರು ಅಂತಂದು ಕೂಡ ನಮಗೆ ಗೊತ್ತೈತಿ, ಇದನ್ನೆಲ್ಲ ನಾವು ಮಾಡ್ತಿರ್ತೀವಿ. ಸೊ ತಾವು ಮಾಡಿರಿ, ಈ 9 ದಿವಸದೊಳಗೆ ಸಂಕಲ್ಪ ತೊಗೊಳ್ರಿ. ನಿಮ್ಗೆ ಯಾವ ಇಷ್ಟ ದೇವತೆನೋ ನೀವು ಕವಚ ಸಿದ್ಧ ಮಾಡ್ಕೋಬೋದು, ಮಂತ್ರ ಸಿದ್ಧ ಮಾಡ್ಕೋಬೋದು. ನಿಮಗೆ ಏನು ಬೇಕೋ ಅದೆಲ್ಲ ಸಂಕಲ್ಪ ಮಾಡ್ಕೊಂಡು ನೀವು ಮಾಡ್ಕೊಂಡ್ರೆ ನಿಮಗೇನು ಬೇಕೋ ಅದೆಲ್ಲ ಸಿಗುವಂಥ ಚಾನ್ಸಸ್ ಆರ್ ಮೋರ್. ಇದು ದುರ್ಗಾದೇವಿನ ಪೂಜೆ ಮಾಡ್ತಾರೆ ಇದ್ರೊಳಗೆ. ಎದ್ರ ಸಲುವಾಗಿ ಅಂತಂದರೆ ಸ್ಪಿರಿಚುವಲ್ ಗ್ರೋತ್ ಸಲುವಾಗಿ. ಯಾವುದಾದ್ರೂ ನಿಮಗೆ ಆಬ್ಸ್ಟಕಲ್ಸ್ ಮೇಲೆ ಬರ್ತಿದ್ರೆ ಅದನ್ನು ತೆಗಿಯೋ ಸಲುವಾಗಿ, ಪ್ರೊಟೆಕ್ಷನಿಗೆ, ಪ್ರಾಸ್ಪೆರಿಟಿಗೆ, ವಿಸ್ಡಮಿಗೆ. ಸೊ ಈ ಥರ ಬೆನಿಫಿಟ್ ತೊಗೊಳ್ಳೋ ಸಲುವಾಗಿ ನೀವು ಇದನ್ನು ಮಾಡ್ಬೋದು ನವರಾತ್ರಿ ಅಂತಂದು ಹೇಳಿ. ಸೊ ಈ ನವರಾತ್ರಿ ಒಳಗೆ ನಿಮಗೇನು ಮೆಸೇಜ್ ಬರ್ತಾ ಇದೆ, ದೇವಿ ನಿಮಗೇನು ಹೇಳಕ್ಕೆ ಇಷ್ಟಪಡ್ತಾಳ ಅಂತಂದು ಹೇಳಿ ನೋಡೋಣ. ನೀವು 1 ಮಾಲೆ ಮಾಡ್ತಿದ್ರೆ 2 ಮಾಲೆ ಮಾಡ್ತಿದ್ರೆ ಯಾವತ್ತೂ ಕೆಲಸ ಆಗ್ತಿರಂಗಿಲ್ಲ. ಯಾವಾಗಿದ್ರೂ 11 ಮಾಲೆ ಮಾಡಬೇಕು, 21 ಮಾಡಬೇಕು, 51 ಮಾಡಬೇಕು, 108 ಮಾಡಬೇಕು. ನೀವು ಎಷ್ಟು ಕೌಂಟಿಂಗ್ ಜಾಸ್ತಿ ಮಾಡ್ತಿರಲ್ಲ ಅದ್ರದ್ದು ಇಫೆಕ್ಟ್ ಅಷ್ಟು ಜಾಸ್ತಿ ಇರ್ತೈತಿ. ನೀವು ಯಾರೋ ನವರಾತ್ರಿ ಮಾಡ್ತಿರ್ಲಿಲ್ಲ ಅಂತ ಇಟ್ಕೊಡ್ರಿ, ಅಥವಾ ನೀವು ಯಾವುದಾದ್ರೂ ಬರೀ ರಕ್ಷಾ ಕವಚ ಅಷ್ಟೇ ಓದ್ತಿದ್ರಿ, ಅಥವಾ ಮಾಡೇ ಇರಲಿಲ್ಲ, ನಾಳಿಂದ ಮಾಡಬೇಕು ಅಂತ ಏನಾದರೂ ನಿಮಗೆ ಮನಸ್ಸಿದ್ರೆ 9 ದಿನದವರೆಗೂ ಮಾಡಿರಿ. ನೀವು ಹನುಮಾನ್ ಚಾಲೀಸ ಮಾಡಿದ್ರೂ ಪರವಾಗಿಲ್ಲ. ನಮಗೇನೂ ಗೊತ್ತಿಲ್ಲ ನಮಗಂತಂತಂದ್ರೆ ನೀವು ಹನುಮಾನ್ ಚಾಲೀಸ ಮಾಡಿದರೂ ನಡೀತೈತಿ. ಆದ್ರೆ ಹೆಂಗಂತಂದ್ರೆ 1 ಸರ್ತೆ 2 ಸರ್ತೆ ಅಂತಂತಲ್ಲ, ಮಾಡಿದರೆ 51 ಸರ್ತೆ ಮಾಡಿರಿ ಅಥವಾ 108 ಸರ್ತೆ ಮಾಡಿರಿ. ಮಾಡ್ಬೇಕಂದ್ರೆ ಹೆಂಗಂತಂದ್ರೆ ಒಂದು ಫಿಕ್ಸ್ ಜಾಗ ಮಾಡ್ಕೊರಿ, ಒಂದು ಫಿಕ್ಸ್ ಟೈಮಿಂಗ್ ಮಾಡ್ಕೊರಿ. ಅಲ್ಲೇ ಕುಂತನೇ ಮಾಡ್ಬೇಕು ಇದನ್ನು. ಆಮೇಲೆ ಮಾಡೋ ಮುಂದೆ ನಡಕ್ಕೆ ಯಾವುದೇ ಕಾರಣಕ್ಕೂ ಎದ್ದು ಬರಬಾರ್ದು, ಅಂದರೆ ಜಾಗ ಬಿಟ್ಟು ಏಳಬಾರ್ದು. ಅಥವಾ ನೀವು ಜಾಗ ಬಿಟ್ಟು ಏಳಬೇಕಂದ್ರೂ ಸಹಿತ ನೀವು ದೇವ್ರಿಗೆ ಹೇಳ್ಕೋಬೇಕು, ಇಲ್ಲಿವರೆಗೂ ನಾನು ಏನು ಮಾಡ್ಯಾನಲ್ಲ ಇದು ನಿನ್ನ ಪಾದಕ್ಕೆ ಅರ್ಪಣೆ. ನಾನು ಸ್ವಲ್ಪ ಅಂದರೆ ಅನ್ಅವಾಯ್ಡಬಲ್ ಏನಾದರೂ ಬಂತಂತ ಇಟ್ಕೊಡ್ರಿ. ಯಾಕಂದ್ರೆ ಫ್ಯಾಮಿಲಿ ದೊಡ್ಡದಿದ್ದಾಗ ಏನಾದರೂ ಇದ್ದೇ ಇರ್ತಾವಂಥವೆಲ್ಲ. ಅಂತ ಸಪೋಸ್ ಏನಾದರೂ ಬಂದರೆ, ಅನ್ಅವಾಯ್ಡಬಲ್ ಇದ್ದರೆ ನೀವು ಅದನ್ನು ಹೇಳಿ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಕುಂತು ಮತ್ತೆ ಮಾಡಿರಿ. ಯಾರಾದರೂ ಸೀರಿಯಸ್ಲಿ ಇದನ್ನು ಮಾಡಬೇಕು ಅಂತ ವಿಚಾರ ಮಾಡಿದ್ರಿ ಅಂತ ಇಟ್ಕೋರಿ, ಬೆಳಿಗ್ಗೆ ಸ್ನಾನ ಮಾಡಿಕೊಡ್ರಿ, ಅವಾಗ ಮಂತ್ರ ಮಾಡಿರಿ. ಸಂಜೆಗೂ ಮಾಡ್ಬೇಕು, ಅದ್ರ ಕೌಂಟಿಂಗ್ ಜಾಸ್ತಿ ಮಾಡಬೇಕು ಅಂತಂದ್ರೆ ಬೇಕಂದ್ರೆ ಸಂಜೆ ಮುಂದೂ ಸ್ನಾನ ಮಾಡ್ಕೊಂಡು ಮತ್ತೆ ಕೌಂಟಿಂಗ್ ಮಾಡಿರಿ. ಅದು ಭಾಳ ಚಲೋ. ನಿಮ್ಮ ಮನಸ್ಸಿಗೆ ತಕ್ಕಂಥ ರಿಸಲ್ಟ್ಸ್ ನಿಜವಾಗ್ಲೂ ಸಿಗ್ತಾವೆ. ಸೊ ನೋಡೋಣ ಕಾರ್ಡ್ಸ್ ಏನು ಹೇಳ್ತಾವಂತ. ಅಕಾರ್ಡಿಂಗ್ ಟು ಕಾರ್ಡ್ಸ್ ಏನು ವಿಷಯ ಹೇಳತ್ತೈತಿ ಅಂತಂದ್ರೆ, ದಿಸ್ ವಿಷಯ ಹೆಂಗೈತೆ ನೋಡ್ರಿ. 7 ನಂಬರ್ ಆ್ಯಂಡ್ 7 ನಂಬರ್ ಆಲ್ ಆರ್ 7, ಓನ್ಲಿ ಕೇತು ಎನರ್ಜಿ. 7 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನಿಮ್ಮ ಆಸ್ಪಾಸಿನೊಳಗೆ ಯಾರಾದರೂ ಜನ, ನಿಮ್ಮ ಸುತ್ತಮುತ್ತ ಯಾರಾದರೂ ಜನ ನಿಮ್ಮ ಮೇಲೆ ಕಣ್ಣಿಟ್ಟಿರೋ ಅಂಥವ್ರು, ಅವರು ನಿಮ್ಮ ಸಮೀಪದವರೇ ಆಗಿರ್ಬೋದು ಅಥವಾ ನಿಮ್ಮ ಮನೆಯಾಗಿನವರೇ ಆಗಿರ್ಬೋದು. ಸೊ ಯು ಬಿ ಕೇರ್ಫುಲ್. ನಿಮಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿಷಯಗಳು ಕಳುವಾಗುವಂಥ ಚಾನ್ಸಸ್ ಆರ್ ದೇರ್. ಅದು ನಿಮ್ಮ ಆಫೀಸಿಗೆ ಸಂಬಂಧಪಟ್ಟಿರ್ಬೋದು, ನಿಮ್ಮ ಐಡಿಯಾಸ್ ಸಂಬಂಧಪಟ್ಟಿರ್ಬೋದು, ನಿಮ್ದು ಏನಾದರೂ ಪ್ರೊಜೆಕ್ಟ್ ವರ್ಕ್ ಇರ್ಬೋದು, ಅಥವಾ ಹಿಂಗೂ ಇರ್ಬೋದಲ್ಲ. ನೀವೇನಾದರೂ ಶಾರ್ಟ್ಕಟ್ ತೊಗೊಂಡು ಏನಾದರೂ ಕೆಲಸ ಮಾಡಬೇಕು ಅಂತ ವಿಚಾರ ಮಾಡಿರ್ಬೋದು, ಅದನ್ನು ಮಾಡಬೇಡ್ರಿ ಅಂತ ಹೇಳಕತ್ತಾರ ಅವ್ರು. ಯಾಕಂದ್ರೆ ನೀವೇನು ಕೈಯಾಗ ಅದನ್ನು ಕೆಲಸ ತೊಗೊಂಡಿರಲ್ಲ, ನೀವೇನು ಅದನ್ನು ಕೆಲಸ ಕೈಯಾಗ ತೊಗೊಂಡಿರಿ ಅದನ್ನ ಈಗ ಪೂರ್ತಿ ಮಾಡಿ ಮುಗಿಸ್ತೀರಿ ಅದನ್ನು. ಯಾಕಂದ್ರೆ ಅದು ಕೊನೆ ಹಂತಕ್ಕೆ ಬಂದೈತಿ ಈಗ. ಸೊ ಹೆಂಗಂತಂದ್ರೆ ನಿಮ್ಮ ಪ್ರಯಾಣ ಸಕ್ಸಸ್ದೆಡೆಗೆ, ಯು ಆರ್ ಗೋಯಿಂಗ್ ಟು ಅಚೀವ್ ಸಕ್ಸಸ್. ನೀವೇನು ಕೆಲಸ ಕೈಯಾಗ ತೊಗೊಂಡಿರಿ ಅದ್ರ ಬದಲಾಗಿ. ಸೊ ಅದಕ್ಕೇನು ಹೇಳ್ತಾರೆ ಅಂತಂತಂದ್ರೆ, ನೀವು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಶ್ರಮ ಹಾಕ್ರಿ. ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್.
ಆದ್ರೆ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ನೀವು ನಿಮ್ಮ ಲಕ್ಷ್ಯ ಇಡ್ರಿ ಆಸ್ಪಾಸ್ನೊಳಗೆ. ಅಂದ್ರೆ ನಮ್ಮ ಆಜು ಏನಾಗ್ತೈತಿ ಅದ್ರ ಮೇಲೂ ಲಕ್ಷ್ಯ ಇಡ್ಬೇಕು ನಾವು. ಅಯ್ಯೋ ನಮಗೆ ಎದಕ್ಕೆ ಬೇಕಪ್ಪ, ಏನಾದರೂ ಆಗಲಿ, ಹಂಗಿರಂಗಿಲ್ಲ. ಅದು ಬಹುತೇಕ ನಿಮ್ಮ ವಿರುದ್ಧನೇ ಏನಾದರೂ ಪಿತೂರಿ ಆಗ್ತಿರ್ಬೋದಲ್ಲ, ಕೆಲವರಿಗೆ ನೋಡಕ್ಕೂ ಆಗ್ತಿರಂಗಿಲ್ಲ. ಸೊ ಯು ಬಿ ಕೇರ್ಫುಲ್. ಓಕೆ. ಆಮೇಲೆ ನಿಮ್ಮ ಜೀವನದಲ್ಲಿ ಹೊಸದೊಂದು ರಿಲೇಷನ್ ಬರ್ಬೋದು. ಏನಾದರೂ ಒಂದು ನಿಮ್ಮ ಇಮೋಷ್ನಲ್ ಲೈಫಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಡೆವಲಪ್ಮೆಂಟ್ ಆಗ್ತೈತೆ ನಿಮ್ಮ ಲೈಫ್ದೊಳಗೆ. ಈಗ ಸದ್ಯ ಯಾರಾದರೂ ಸಪೋಸ್ ನಿಮ್ಮದು ಫ್ರೆಂಡ್ಶಿಪ್ ಇದ್ದರೆ ನೀವು ಅವ್ರಿಗೆ ಪ್ರಪೋಸ್ ಮಾಡೋದಾಗಲಿ ಅಥವಾ ಅವರು ಪ್ರಪೋಸ್ ಮಾಡೋದಾಗಲಿ, ಆ ಥರದ್ದು ಏನಾದರೂ ಚಾನ್ಸಸ್ಸು, ಯಾರ ಕಡೆಯಿಂದ ಏನಾದರೂ ಗಿಫ್ಟ್ ಸಿಗುವಂಥದ್ದು, ನಿಮ್ದು ಈಗಾಗಲೇ ಮದುವೆ ಆಗಿದ್ದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಒಳ್ಳೆ ಗುಡ್ ನ್ಯೂಸ್ ಬರುವಂಥದ್ದು, ಆಮೇಲೆ ನಿಮಗೆ ಮದುವೆಗೆ ಇರುವಂಥ ವಯಸ್ಸಿದ್ದರೆ ನಿಮಗೇನಾದರೂ ಒಂದು ಪ್ರಪೋಸಲ್ ಬರೋದು, ಮದುವೆ ಫಿಕ್ಸ್ ಆಗೋದು, ಈ ಥರದ್ದು ಏನಾದರೂ ಒಂದು ಒಳ್ಳೆ ಸುದ್ದಿ. ಓಕೆ. ಏಸ್ ಆಫ್ ಕಪ್ಸ್ ಅಂತಂತಂದ್ರೆ ಇದಕ್ಕೆ ದೇವರ ಇಚ್ಛೆಯಿಂದ ಎಷ್ಟು ಲಘು ಆಕತಿ ಅಷ್ಟು ಲಘು ನಿಮಗೆ ಆ ವಿಷಯ ನಿಮ್ಮ ಜೀವನದಲ್ಲಿ ನಡೆಯುವಂಥ ಟೈಮ್ ಬಂದೈತಿ. ಈಗ ಒಂದು ವಿಷಯ ಏನು ನೆನಪಿಟ್ಕೋಬೇಕು ಅಂದ್ರೆ, ಇಲ್ಲಿ ನೋಡ್ರಿ, 7 ಆಫ್ ಕಪ್ಸ್ ನಿಮಗೆ ಏನು ಹೇಳ್ತತಿ ಅಂತಂತಂದ್ರೆ ಲಾಟ್ಸ್ ಆಫ್ ಆಪ್ಷನ್ಸ್. ಇದು ಒಂದು ಆಪ್ಷನ್, ಇಂಥ ಒಂದು 10 ಆಪ್ಷನ್ ನಿಮ್ಮ ಕಣ್ಮುಂದೆ ಬರ್ಬೋದು. ಸೊ ಮಲ್ಟಿಪಲ್ ಪಾಸಿಬಿಲಿಟೀಸ್ ಆಗ್ಬೋದು. ಆಮೇಲೆ ನಿಮಗೆ ಡಿಸಿಷನ್ ಮೇಕಿಂಗ್ದಾಗ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಅಂತಂತಂದ್ರೆ ಒಮ್ಮೆ ಒಂದು 8-10 ಆಪ್ಷನ್ಸ್ ಕೊಟ್ಟರೆ ಕೂಡಲೇ ಮನುಷ್ಯ ಗಲಿಬಿಲಿ ಆಗೋದು ಚಾನ್ಸಸ್ ಜಾಸ್ತಿ ಅಲ್ಲ. ಸೊ ಅದಕ್ಕೇನಂತಾರೆ, ಸ್ವಲ್ಪ ಮೆಂಟಲಿ ಕೂಲಾಗಿ ಸ್ವಲ್ಪ ಸರಿಯಾಗಿ ವಿಚಾರ ಮಾಡಿರಿ. ನೀವು ಏನು ವಿಚಾರ ಎದಕ್ಕೆ ಮಾಡಬೇಕು ಅಂತಂತಂದ್ರೆ, ಚೂಸ್ ಮಾಡೋದ್ರೊಳಗೆ ವಿಚಾರ ಮಾಡಿ ಚೂಸ್ ಮಾಡಿರಿ ಅಂತ. ಯಾಕಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ಎಷ್ಟು ಕೆಲಸ ಮಾಡೋಕತ್ತೈತಿ ಅಂತಂತಂದ್ರೆ, ಇಲ್ಲೇ ನೀವು ನಿಮಗಾಗಿ ಗ್ರೌಂಡ್ ತಯಾರು ಮಾಡಕತ್ತೀರಿ. ಸೊ ಯು ಆರ್ ಎಕ್ಸೆಪ್ಟಿಂಗ್ ಚಾಲೆಂಜಸ್. ಆಯಿತಾ? ಅಂದರೆ ಇದರ ಅರ್ಥ ಯು ಆರ್ ವರ್ಕಿಂಗ್ ಹಾರ್ಡ್. ಸೊ ಬಟ್ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್. ಆಮೇಲೆ ಚೂಸ್ ವೈಸ್ಲಿ. ಓಕೆ. ಯಾಕಂದರೆ ಈಗಾಗಲೇ ಇಲ್ಲಿ ನಿಮ್ಮ ಸಲುವಾಗಿ ನೀವು ಸ್ಟ್ಯಾಂಡ್ ತೊಗೋಬೇಕು ಅಂತಂತಂದ್ರೆ ಇಲ್ಲೂ ಧೈರ್ಯ ಬೇಕು. ಓಕೆ. ಅಂದರೆ ನೀವೀಗ ಸದ್ಯ ಡಿಫೆನ್ಸಿವ್ ಮೋಡ್ನ್ಯಾಗ ಅದಿರಿ. ಚಾಲೆಂಜಸ್ ಎಕ್ಸೆಪ್ಟ್ ಮಾಡಿರಿ. ಈಗ ಅದಕ್ಕೆ ಹೆಂಗೈತಿ ಅಂತಂದರೆ, ಚಾಲೆಂಜಸ್ ಎಕ್ಸೆಪ್ಟ್ ಮಾಡಿರಲ್ಲ, ಅದು ಸಕ್ಸಸ್ ಆಗ್ತತಿ. ಸಕ್ಸಸ್ ಆಗೋ ಹೊತ್ನಾಗನ ನಿಮ್ಮ ಮುಂದೆ ಮಲ್ಟಿಪಲ್ ಆಪ್ಷನ್ಸ್ ನಿಮ್ಮ ಮುಂದೆ ಕಣ್ಮುಂದೆ ಬರುವಂಥ ಚಾನ್ಸಸ್ ಆರ್ ಮೋರ್. ಓಕೆ. ಅದಕ್ಕೆ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್. ಅದ್ರ ಜೊತೆಗೇನೆ ಏನು ಹೇಳ್ತಾರೆ, ಜೊತೆಗನ ನಿಮ್ಮ ಅಕ್ಕಪಕ್ಕ ಸ್ವಲ್ಪ ನೀವನ್ನ ಲಕ್ಷ್ಯ ಇಟ್ಕೊಡ್ರಿ. ಲಕ್ಷ್ಯ ಇಡ್ರಿ. ನಿಮ್ಮ ವಿರುದ್ಧನ ಪಿತೂರಿ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಇದ್ರ ಬದಲಾಗಿಗೂ ಲಕ್ಷ್ಯ ಇರಲಿ, ನಿಮ್ಮ ಬದಲಾಗಿಗೂ ಲಕ್ಷ್ಯ ಇರಲಿ. ಇಲ್ಲಿ ನೋಡಿರಿ, ಜಜ್ಮೆಂಟ್ ಅಂತಂದ್ರೆ ಏನಂತಂದ್ರೆ ನಿಮ್ಮಲ್ಲೇ ಅವೇರ್ನೆಸ್ ಇರಲಿ. ಓಕೆ. ಯಾಕೆ ಅವೇರ್ನೆಸ್ ಇರಬೇಕು ಅಂತಂತಂದ್ರೆ, ಲೈಫ್ದೊಳಗೆ ನೋಡಿರಿ, ನೀವಿಷ್ಟು ಸಾಕಾಗುವಷ್ಟು ಸ್ಟ್ರಗಲ್ ಮಾಡಾಕತ್ತೀರಿ. ಇಲ್ಲಿ ಸ್ಟ್ರಗಲ್ ಮಾಡಿ ನೀವು ನಿಮಗೊಂದು ಜಾಗ ಮಾಡ್ಕೊಂಡಿರಿ, ಒಂದು ಪ್ಲೇಸ್ ಕ್ರಿಯೇಟ್ ಮಾಡ್ಕೊಂಡಿರಿ ಈಗಾಗಲೇ ನಿಮ್ಮ ಸಲುವಾಗಿ ಅಂತಂದೇಳಿ. ಆದ್ರೆ ಹೆಂಗಂದ್ರೆ ಇಲ್ಲಿ ಆಮಿಷಕ್ಕೆ ಒಳಗಾಗಬೇಡ್ರಿ ಅಂತಂದು ಹೇಳಿ. ಲೈಫ್ದೊಳಗೆ ಕೆಲವೊಂದು ಸರ್ತಿ ಹೆಂಗಾಕೈತಿ ಅಂದ್ರೆ, ನಮ್ಮನ್ನು ಟೆಸ್ಟ್ ಮಾಡೋಕೆ ಒಮ್ಮೆ ಜಾಸ್ತಿ ಇವು ಬಂದುಬಿಡ್ತಾವೆ, ಆಪ್ಷನ್ಸ್ ಬರ್ತಾವೆ, ಪಾಸಿಬಿಲಿಟೀಸ್ ಬರ್ತಾವೆ, ನಾವು ಮಲ್ಟಿಪಲ್ ಪಾಸಿಬಿಲಿಟೀಸು. ಸೊ ನಮಗೇನು ಅನಿಸುತ್ತೆ ಅಂತಂತಂದ್ರೆ, ಇದು ಚಲೋ ಐತಲ್ಲ. ಈಗ ನಾವು ಏನು ಮಾಡಾಕತ್ತೇವಲ್ಲ ಅಲ್ಲಿ ಎಫರ್ಟ್ ಹಾಕೋದನ್ನ ಬಿಟ್ಟು ನಾವು ಅದ್ರ ಕಡೆ ಜಾಸ್ತಿ ಲಕ್ಷ್ಯ ಹೋಗ್ತೈತಿ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಜೀವನ ಅಂತಂದರೆ ಫೆಂಟಾಸಿ ವರ್ಲ್ಡ್ ಅಲ್ಲ. ಸೊ ಸ್ಟಾಪ್ ಡೇ ಡ್ರೀಮಿಂಗ್, ಚೂಸ್ ವೈಸ್ಲಿ ಆ್ಯಂಡ್ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್. ಸಿ ಲಾಸ್ಟ್ ಮೇ ಯು ವಿಲ್ ಬಿ ರಿವಾರ್ಡೆಡ್. ಜಜ್ಮೆಂಟ್ ಕಾರ್ಡ್ ಅಂತಂತಂದ್ರೆ, ನೀವು ಏನು ಮಾಡಿರಲ್ಲ ಅದಕ್ಕೆ ಕೊನೆಗೆ ನ್ಯಾಯ ಸಿಗ್ತದೆ. ಸೊ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್ ಅಂತ ಇಲ್ಲೇನು ಹೇಳಾಕತ್ತಾರೆ ನೋಡ್ರಿ. ಚಾರಿಯಟ್ ಕಾರ್ಡ್ ಏನು ಹೇಳ್ತೈತಿ? ಚಾರಿಯಟ್ ಕಾರ್ಡ್ ಸಕ್ಸಸ್ ಹೇಳ್ತೈತಿ. ಬಿ ಆ್ಯಂಬಿಷಿಯಸ್. ಓಕೆ. ಬಿ ಆ್ಯಂಬಿಷಿಯಸ್, ಸೆಲ್ಫ್ ಕಂಟ್ರೋಲ್ ಇರಲಿ, ಸೆಲ್ಫ್ ಡಿಸಿಪ್ಲಿನ್ ಇರಲಿ, ಹಾರ್ಡ್ ವರ್ಕ್ ಮಾಡಿರಿ. ಆಮೇಲೆ ನೀವು ಫೋಕಸ್ಡ್ ಇರ್ರಿ. ನಿಮ್ಮ ಜೀವನದೆಡೆಗೆ ನಿಮ್ಮದು ಫೋಕಸ್ ಸರಿಯಂಗೆ ಇರಲಿ. ಅದ್ರ ಕೆಳಗೆ ಏನೈತೆ, ಹೈ ಪ್ರಿಸ್ಟಸ್ ಕಾರ್ಡ್ ಐತೆ. ಹೈ ಪ್ರಿಸ್ಟಸ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ, ನಿಮ್ಮ ಇಂಟ್ಯೂಷನ್ ಅಥವಾ ನಿಮ್ಮ ಇಂಟ್ಯೂಟಿವ್ ಪವರ್ ಹೆಚ್ಚಿಗೆ ಮಾಡಿಕೊಡ್ರಿ, ಅದನ್ನೇ ನಂಬ್ರಿ, ನಿಮ್ಮ ಇನ್ನರ್ ವಾಯ್ಸ್ ನಂಬಿ ಜೀವನದಲ್ಲಿ ಮುಂದೆ ಸಾಗ್ರಿ ಅಂತ. ಓಕೆ. ಚಲೋ और थोड़ा सा देखते हैं कि क्या है. ನೀವು ಮತ್ತೇನು ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. See, lack of awareness, insight and opportunity, missed chances and unseen risks, seek facts and stay open-minded. ಅದಕ್ಕೆ ಹೇಳಾಕತ್ತಾರೆ ನೋಡ್ರಿ. ಸೆವೆನ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಲ್ಯಾಕ್ ಆಫ್ ಅವೇರ್ನೆಸ್.
ಚೂಸ್ ಏನು ಮಾಡಲಿ ಏನು ಬಿಡಲಿ ಅಂತಂದು ಹೇಳಿ ಗಡಿಬಿಡಿಯೊಳಗೆ ಯಾವುದೇ ಥರದ ನಿರ್ಣಯವನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕತ್ತಾರ ಅವ್ರು. ಯಾಕಂದ್ರೆ ನೋಡ್ರಿ, ಈಗಾಗಲೇ ನಿಮ್ಮನ್ನು ಕಂಡ್ರೆ ಆಗದವ್ರು ನಿಮ್ಮ ಆಸ್ಪಾಸನ ಅದಾರ. See, jumbled thoughts. The mind can make a heaven of hell, a hell of a heaven. Confusion, anxiety, escape. See, confusion, anxiety. See, this is a escapism. Shortcut, ಚಲೋ ಶಾರ್ಟ್ಕಟ್ ಮಾರ್ತೆ ಹೇ ಅಂತಂದು ಹೇಳಿ. ಸೊ ಡೋಂಟ್ ಡೂ ದಟ್. ಹೆಂಗಿರ್ತೈತಿ ಅಂದ್ರೆ ಅದೇನೋ ಅಂತಾರಲ್ಲ, ಭಾಳಷ್ಟೆಲ್ಲ ದುಡ್ದು ಕೊನೆ ಹಂತಕ್ಕೆ ಬಂದಾಗ ಅದ್ರ ಮೇಲೆ ನೀರು ಹಾಕಿದಂಗೆ ಆಗ್ತೈತಿ. ನಮ್ಮ ಆಡು ಭಾಷೆಯೊಳಗೆ ಅಂತಾರಲ್ಲ, ಹೊಳ್ಯಾಗ ಹುಣ್ಸೆ ಹಣ್ಣು ತೊಳ್ದಂಗೆ ಅಂತಂದು ಹೇಳಿ. ಸೊ ಅಂಥದ್ದು ಏನೂ ಮಾಡೋಕೆ ಹೋಗ್ಬೇಡ್ರಿ. ಸೊ ನಿಮ್ಮ ಇಷ್ಟ. ಒಂದು ನಿಮಿಷ. ಓಕೆ, ವಿಲ್ ಸಿ ದಿಸ್ ಕಾರ್ಡ್. ಸಿ, ಸೋರ್ಡ್ ಕಟ್ ಥ್ರೂ ಡೌಟ್ಸ್, ಯು ಆರ್ ಕೆಪಬಲ್. ಸೊ ಯೂನಿವರ್ಸ್ ನಿಮ್ಗೇನು ಹೇಳತ್ತಿ? ಯು ಆರ್ ಕೆಪಬಲ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಆಮಿಷಕ್ಕೆ ಒಳಗಾಗಬೇಡ್ರಿ. ಏನು ಮಾಡ್ತಿರಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡಿರಿ. ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಗಂತವ್ಯವನ್ನು ತಲುಪ್ರಿ ಅಂತ ಹೇಳಕತ್ತೈತಿ. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಇದು ಒಂದು ರೀತಿಯಿಂದ ನಿಮಗೆ ಎಚ್ಚರಿಕೆ ಕೂಡ. ಈಗ 9 ದಿವಸದೊಳಗೆ ನೀವೇನಾದರೂ ಇಂಥ ಪ್ರಸಂಗದೊಳಗೆ ನೀವೇನಾದರೂ ಈಗಾಗಲೇ ಇದ್ರಿ ಅಂತಂತಂದ್ರೆ, ಈ 9 ದಿವಸದೊಳಗೆ ನೀವು ಸಂಕಲ್ಪ ತೊಗೊಂಡು ಸಾಧನೆ ಮಾಡಿ ಇದೇನೇ ಆಯ್ತಲ್ಲ ಇದ್ರೊಳಗಿಂದ ಹೊರಬರಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ಈ ಬರೋ 9 ದಿವಸದೊಳಗೆ ನೀವು ಏನೆಲ್ಲ ಸಾಧಿಸ್ಬೋದು. ಕೆಲವೊಂದಿಷ್ಟು ಜನ ಸೂಟಿ ತೊಗೊಂಡು ಸಾಧನೆ ಮಾಡ್ತಾರೆ. ತಮ್ಮ ಕೆಲಸ ಬಿಟ್ಟು ಸೂಟಿ ತೊಗೊಂಡು ಸಾಧನೆ ಮಾಡ್ತಾರೆ. ಅಂದ್ರೆ ಈ 9 ದಿವಸಕ್ಕೆ ಎಷ್ಟು ಮಹತ್ವ ಐತಿ ಅಂತ ಹೇಳಿ ವಿಚಾರ ಮಾಡಿರಿ. ಓಕೆ, ಇದು ಇವತ್ತಿನ ರೀಡಿಂಗ್. ಸೊ ಈ ರೀಡಿಂಗ್ ನಿಮಗೇನಾದರೂ ಲೈಕ್ ಆಗಿತ್ತಲ್ರಿ, ಲೈಕ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.